ರೆಸಾರ್ಟಲ್ಲಿ ವೆರೈಟಿ ಹಣ್ಣಿನ ಗಿಡಗಳು ಕೂಡ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಇದು ಸಪೋಟ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಗ್ಲಾಸ್ ವಿಲಾಗಳೆಲ್ಲ ನೋಡೋಕೆ ಹೋದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ಆರಾಮಾಗಿ ಸ್ಟೇ ಆಗಬೇಕು ಅಂತವರು ದ ಬೆಸ್ಟ್ ಪ್ಲೇಸ್. ಆ್ಯಕ್ಚುಲಿ ನಾವು ಸ್ಟೇ ಆಪ್ಷನ್ ಕೇಳಿದಾಗ ಅರೌಂಡ್ ಒಬ್ರಿಗೆ 4000 ಏನೋ ಹೇಳಿದರು ಸ್ಟೇ ಆಪ್ಷನ್ 1 ಡೇಗೆ. ಬಟ್ ನಾವು ಸ್ಟೇ ತೊಗೊಳ್ಳಿಲ್ಲ, ಜಸ್ಟ್ ಡೇ ಔಟ್ ಪ್ಯಾಕೇಜ್ ಮಾತ್ರ ತೊಗೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗ್ಲಾಸ್ ವಿಲ್ಲಾ. ಇಟ್ಸ್ ರಿಯಲಿ ನೈಸ್. ಇನ್ನೊಂದು ಗ್ಲಾಸ್ ವಿಲ್ಲಾ ನೋಡೋಕೆ ಹೋದ್ವಿ. ಈ ವಿಲ್ಲಾ ಅಂತೂ ತುಂಬಾ ಚೆನ್ನಾಗಿತ್ತು. ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಜನ ಇದ್ರು ಅನಿಸುತ್ತೆ. ಅಲ್ಲಿ ತುಂಬಾ ಬೆಡ್ ಹಾಕಿದ್ರು ಕೆಳಗಡೆ ಕೂಡ. ಇದು ಕೆಳಗಡೆ ಏನಂದರೆ ಕೆಳಗಡೆ ಲೀವಿಂಗ್ ಏರಿಯಾ ಕೊಡ್ತಾರೆ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ ಕೊಡ್ತಾರೆ. ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿ ನೋಡ್ಕೊಂಡು ಅಲ್ಲಿ ಏನೇನಿದೆ, ಯಾವ್ಯಾವ ರೂಮ್ಸ್ ಇದೆ ಅಂತೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಗೇಮ್ಸ್ ಏನೇನಿದೆ ಅಂತ. ಆಲ್ಮೋಸ್ಟ್ ಏನಂದರೆ 3 o'clockಗೆ ಲಾಸ್ಟ್ ಇತ್ತು ರೋಪ್ ಆ್ಯಕ್ಟಿವಿಟೀಸ್, ಬುಲ್ ರೈಡ್ ಎಲ್ಲ. ಸೊ ನಾವು ಆಲ್ರೆಡಿ ಪೂಲ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ, ಲಂಚ್ ಮುಗಿಸ್ಕೊಂಬರೋಷ್ಟರಲ್ಲಿ 3 o'clock ಆಗಿತ್ತು. ಸೊ ಇದು ಬಂದು ಕ್ಯಾಂಪ್ ಫೈರ್ ಆಗ್ತಾರಲ್ಲ ಆ ಪ್ಲೇಸು, ಮತ್ತು ಎಷ್ಟೊಂದು ರೂಮ್ಸ್ಗಳಿದ್ದಾವೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಮಕ್ಕಳು ಆಟಾಡೋದಕ್ಕೆ ತುಂಬಾ ಆ್ಯಕ್ಟಿವಿಟೀಸ್ ಇಟ್ಟಿದ್ರು. ಈ ಥರ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ. ನನ್ನ ಮಗಳು ಮತ್ತು ಅವ್ರ ಅತ್ತೆ ಜೊತೆ ಆಟ ಆಡ್ತಾ ಇದ್ದಾಳೆ. ಅವಳಿಗಂತೂ ಫುಲ್ ಖುಷಿಯಾಗಿತ್ತು. ಯಾವುದೋ ಬೇರೆ ನೆಕ್ಸ್ಟ್ ಅಲ್ಲಿಂದ ಬಂದಾದ್ಮೇಲೆ ಅಮ್ಮ ಮತ್ತೆ ನನಗೆ ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ಲು. ತುಂಬಾ ಚೆನ್ನಾಗಿತ್ತು. ಮತ್ತು ಇದು ನಮ್ಮ ಮನೆಯದು ದೊಡ್ಡ ಪಾಪು. ಅವಳಿಗೆ ಅದು ಹೆಂಗೆ ಇಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಹೆಜ್ಜೆನ ತುಂಬಾ ಇದು ಮಾಡ್ತಾಯಿದ್ಲು. ಮತ್ತು ಇದೊಂದು ರೋಪ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ಲು ನನ್ನ ಮಗಳು. ಬಟ್ ಬಿದ್ದುಬಿಡ್ತಾಳೆ, ಬೇಡ ಅಂತ ಕರ್ಕೊಂಡು ಬಂದೆ. ನೆಕ್ಸ್ಟ್ ನಾವು ಅದನ್ನು ಟ್ರೈ ಮಾಡಿದ್ವಿ. ನೈಸ್ ಎಕ್ಸ್ಪೀರಿಯನ್ಸ್ ಮತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿ. ಮತ್ತು ಅಲ್ಲಿರೋ ಸ್ಟಾಫ್ ಕೂಡ ಅಷ್ಟೇ, ಎಷ್ಟು ಫ್ರೆಂಡ್ಲಿಯಾಗಿ ಎಷ್ಟು ಚೆನ್ನಾಗಿ ನಮ್ಮನ್ನ ಇದು ಮಾಡ್ತಾಯಿದ್ರು ಅಂದರೆ, ನಮಗೆ ಬುಲ್ ರೈಡ್ ಸಿಕ್ಕಲಿಲ್ಲ. ಸೊ ನಾವು ಆಟ ಆಡಬೇಕಾದ್ರೆ ಅವರೇ ಬಂದು ಈ ಥರ ಆಡಿದ್ರ ಅಂತ ಕೇಳಿದ್ರು. ಇಲ್ಲ ಅಂದಿದ್ದಕ್ಕೆ ಓಕೆ ನೆಕ್ಸ್ಟ್ IT ಮುಗಿಸ್ಕೊಂಡು ಬನ್ನಿ, ಮುಗಿಸ್ಕೊಂಬಂದು ನಮ್ಮನ್ನ ಕೇಳಿ ನನ್ನ ಇದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೇ ಕೇಳಿದೆ. ಸೊ ಅವ್ರು ಬಂದು ನಮ್ಗೆ ಆಡಿಸ್ಬಿಟ್ಟೆ ಇದು ಮಾಡಿದ್ರು. ಸೊ ಯೂಶ್ವಲಿ ಬೇರೆ ರೆಸಾರ್ಟಲ್ಲಿ ಈ ರೀತಿ ಅಷ್ಟು ಇದು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಎಲ್ಲರೂ. ನನಗೆ ಪರ್ಸ್ನಲಿ ಈ ರೆಸಾರ್ಟ್ ತುಂಬಾ ಇಷ್ಟ ಆಯಿತು. ಜೊತೆಗೆ ಬೆಂಗಳೂರಿಂದ ಬರೋರಿಗೆ ಅಥವಾ ಅಕ್ಕಪಕ್ಕ ಊರಲ್ಲಿರೋರಿಗೆ ಇದು ತುಂಬಾ ಹತ್ತಿರವಾದಂಥ ರೆಸಾರ್ಟು. ಜಿಪ್ ಲೈನ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಜಿಪ್ ಲೈನ್ಗೆ ಹೋಗ್ತಾ ಇದ್ವಿ. ಹೆಂಗೈತೆ ಗೊತ್ತಾ, ಹಸು ಕರಗಳಿಗೆ ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡ್ತಾರಲ್ಲ, ಹಂಗೆ ಇರೋದು. ಸಿಂಧು ಹೋಗ್ತಿದ್ದಾಳೆ ಫಸ್ಟು.
ಹಾಗೆ ಸ್ವಲ್ಪ ಹೊತ್ತು ಶಟಲ್ ಖೋಖೋ ಮತ್ತು ಕ್ರಿಕೆಟ್ ಆಡ್ತಾಯಿದ್ವಿ. ಹಾಗೆ ಅಲ್ಲೊಂದು ಗ್ಯಾಂಗ್ ಬಂದಿತ್ತು, ಆಂಟಿ ಮತ್ತು ಅಂಕಲ್ದು. ಎಷ್ಟು ಚೆನ್ನಾಗಿ ಅವ್ರು ಖೋಖೋ ಆಡ್ತಿದ್ರು ಅಂದರೆ ಈ ವಯಸ್ಸಲ್ಲಿ ಎಷ್ಟು ಸ್ಪಿರಿಟ್ ಇತ್ತು ಅಂದರೆ ನಮಗೂ ಆ ಸ್ಪಿರಿಟ್ ಇರಲಿಲ್ಲ. ಸ್ವಲ್ಪ ಜನ ವಯಸ್ಸಾದವ್ರು ಕೂಡ ಇದ್ದರು, ಬಟ್ ತುಂಬಾ ಎಂಟರ್ಟೈನ್ ಮಾಡ್ತಾಯಿದ್ರು ನಮ್ಮನ್ನು. ನೆಕ್ಸ್ಟ್ ಐಟಿಗೆ ಬಂದಿದ್ವಿ. ಟೀ ಕಾಫಿ ಕುಡ್ಕೊಂಡು ಎಲ್ಲೂ ಒಂದು ರೌಂಡ್ ಹೋದ್ವಿ ರೆಸಾರ್ಟ್ ನೋಡೋಣ ಅಂತ. ಹಾಗೆ ಟೈಮ್ ಕೂಡ ಸಂಜೆ ಆಗಿತ್ತಲ್ವ, ಸೊ ಸ್ವಲ್ಪ ಲೈಟಾಗಿ ಕತ್ಲೆ ಕೂಡ ಆಗ್ತಾಯಿತ್ತು. ಈ ಸ್ಪಾಟ್ ತುಂಬಾ ಚೆನ್ನಾಗಿದೆ. ಶೂಟಿಂಗ್ ಸ್ಪಾಟ್, ಲೈಕ್ ಫೋಟೋ ಶೂಟ್ಸ್ ಮಾಡೋರಿಗೆ ತುಂಬಾ ಒಳ್ಳೆ ಪ್ಲೇಸ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಬಟ್ ಸಂಜೆ ಆಗಿದ್ದರಿಂದ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಇದ್ವು, ಸೊ ಹಾಗಾಗಿ ಜಾಸ್ತಿ ಟೈಮ್ ನಾವಲ್ಲಿ ಇರೋಕ್ಕಾಗಲಿಲ್ಲ. ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡು ಫೈನಲಿ ನಿನ್ನೆ ನೈಟ್ 12 ಗಂಟೆಗೆ ಡಿಸೈಡ್ ಆದ್ವಿ ನಾವು ರೆಸಾರ್ಟ್ ಹೋಗೋಣ ಅಂತ. ಎಲ್ಲೆಲ್ಲ ಹೋಗಿ ಇಲ್ಲಿಗೆ ಬಂದ್ವಿ. ಸೊ ಈಗ ಹೊರಡ್ತಾ ಇದ್ದೀವಿ. ಎಷ್ಟೊಂದು ಜನ ಬಂದಿದ್ರು, ತುಂಬ ಜನನೇ ಇದ್ದರು ಡ್ಯೂ ಟು ವೀಕೆಂಡ್. ಆ್ಯಂಡ್ ಇಲ್ಲಿ ನಿಂತಿದ್ದಾರಲ್ಲ ಆಂಟಿದ್ರು, ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದರೆ ಗುಡ್. ಸೊ ಲಾಕರ್ ಕೀ ತೊಗೊಂಡಿದ್ವಿ, ಅದನ್ನು ನೋಡೋಕೆ ಹೋಗಬೇಕು. ಚೆನ್ನಾಗಿ ಮಾಡಿದಾರಲ್ಲ ಯಶ್ವ, ನೋಡೋ ರೋಡ್ ಇದೆಲ್ಲ ಚೆನ್ನಾಗಿತ್ತಾ? ನಿನ್ಗೆ ಯಾವ್ದು ಇಷ್ಟ ಆಯ್ತು? ಸ್ವಿಮ್ಮಿಂಗ್ ಸ್ಕೂಲ್ ಅಲ್ಲ, ಸ್ವಿಮ್ಮಿಂಗ್ ಪೂಲ್. ಅಡ್ಡ ನೀರು ಇಷ್ಟ ಆಯ್ತು. ಓಕೆ ಡನ್. ಖುಷಿ ಆಯ್ತು ಇವತ್ತು? ನನ್ನ ಮಗಳು ಫುಲ್ ಖುಷಿಯಾಗಿದ್ದಾಳೆ. ಮೊದಲಿಗೆ ಅವಳು ಸ್ವಿಮ್ಮಿಂಗ್ ಪೂಲ್ಗೆ ಇಳಿಲಿಲ್ಲ, ಆಮೇಲೆ ಇಳಿದ್ಲು. ಸೊ ಹಾಗಾಗಿ ಅವಳಿಗೆ ಫುಲ್ ಖುಷಿಯಾಗಿದ್ದಾಳೆ. ನೆಕ್ಸ್ಟ್ ನಾವು ಊರಿಗೆ ರೀಚ್ ಆದ್ವಿ. ಅಲ್ಲಿ ಕೇಕ್ ಕೂಡ ತರಿಸಿರು. ಸಿಂಪಲಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನೋಡಿಲ್ಲ ನೋಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮಿಸ್ ಮಾಡಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.